राधे गोपेश गोपिका कांत राधा कांत नमस्तुते भक्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिय वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्ण। जगन्नाथ बलदेव सुभद्रामಯ್ಯ ಇಲ್ಲಿ ಈ ತರ ಜಗನ್ನಾಥ ಈ ತರ ಕೃಷ್ಣ ಈ ಜಗನ್ನಾಥ ಅಂದ್ರೆ ಜಗತ್ತಿಗೆ ನಾಥ. ಯಾರು ದಯವಿಟ್ಟು ಮಾತಾಡಬೇಡಿ, ಬೇರೆ ಏನಾದರೂ ಮಾಡ್ತಾ ಇದ್ರೆ ನಿಲ್ಲಿಸ್ಬೇಡಿ, ಒಂದು 5 ನಿಮಿಷ ಯಾರು ಮಾತಾಡಬಾರ್ದು. ಹರೇ ಕೃಷ್ಣ. ಇವಾಗ ನಾವು ಈ ಜಗನ್ನಾಥ ಬಲದೇವ ಸುಭದ್ರಾಮಯ್ಯ ಇದು ಒರಿಸ್ಸಾದಲ್ಲಿ ಪೂರಿಯಲ್ಲಿ ಜಗನ್ನಾಥ ರಥಯಾತ್ರ ಅಂತ ಮಾಡ್ತಾರೆ. ನೀವು ನೋಡಿರ್ಬಹುದು. ತುಂಬಾ ಜನಕ್ಕೆ ಕೃಷ್ಣ ಯಾಕೆ ಈ ರೂಪದಲ್ಲಿ ಬಂದಿದ್ದಾರೆ ಅನ್ನೋದು ಪ್ರಶ್ನೆ ಇರುತ್ತೆ. ಇದಕ್ಕೆ ತುಂಬಾ ಮೊದಲು ಒಬ್ಬ ರಾಜ ಇದ್ರು. ರಾಜನ ಹೆಸರು ಇಂದ್ರದ್ಯುಮ್ನ ಮಹಾರಾಜ್ ಅಂತ. ಇಂದ್ರದ್ಯುಮ್ನ ರಾಜ ಇವರು ವಿಷ್ಣುವಿನ ಭಕ್ತರು. ಅವರ ಆಸೆ ಏನಿತ್ತಂದ್ರೆ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಕೂಡ ಭಗವಂತನ ದರ್ಶನ ಮಾಡಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು ರಾಜನಿಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಒರಿಸ್ಸಾದಲ್ಲಿ ನೀಲ್ ಮಾಧವ ಅಂತ ಜಗನ್ನಾಥ್ ಮಂದಿರ ಏನಿದೆ ಇದಕ್ಕಿಂತ ಮುಂಚೆ ನೀಲ್ ಮಾಧವ್ ಅಂತ ಕೃಷ್ಣನ ಒಂದು ಸುಪ್ರೀಂ ಪರ್ಸನಾಲಿಟಿ ಅವರ ಒಂದು ರೂಪ ಯಾವ ತರ ಇತ್ತಂದ್ರೆ ನೀಲ್ ಮಾಧವ ಅಂತ ಇತ್ತು. ನೀಲ ಮಾಧವ ಅಂತ ಯಾರು ನೀಲ ಮಾಧವನ ದರ್ಶನ ಮಾಡ್ಕೊಂತಾರೋ ಅವ್ರು ಇಮ್ಮಿಡಿಯೇಟ್ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅಂತ ಇಂದ್ರದ್ಯುಮ್ನ ಮಹಾರಾಜ ಗೊತ್ತಾಗುತ್ತೆ. ಸೊ ಇಂದ್ರದ್ಯುಮ್ನ ಮಹಾರಾಜ ಏನ್ ಮಾಡ್ತಾರೆ, ಎಲ್ಲಾ ಬ್ರಾಹ್ಮಣರನ್ನ ಕರೆದ್ಬಿಟ್ಟು ಒಂದೊಂದು ಪಿಕ್ಚರ್ ಕಳಿಸ್ತಾರೆ. ನೀಲ ಮಾಧವ್ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನೀಲ ಮಾಧವ್ ಹುಡ್ಕೊಂಡು ಹೋಗ್ತಾರೆ. ಆ ನೀಲ ಮಾಧವನ ಹುಡ್ಕೊಂಡು ಹೋದ್ರೆ ಇದು ಸ್ಕಂದ ಪುರಾಣದಲ್ಲಿ ಬರೆದಿದ್ದಾರೆ. ಈ ನೀಲ ಮಾಧವ ಎಲ್ಲಿದ್ದಾರೆ ಅಂತಂದ್ರೆ ಪುಲಿಂದ ಅನ್ನೋ ಒಂದು ಜಾಗದಲ್ಲಿದ್ದಾರೆ ಅಂತ. ಇದರಲ್ಲಿ ಇಲ್ಲಿ ಎಲ್ಲರೂ ಹುಡ್ಕೊಂಡು ಹೋಗ್ತಾರೆ, ಎಲ್ಲರೂ ವಾಪಸ್ ಬರ್ತಾರೆ. ಅದರಲ್ಲಿ ಒಬ್ಬರು ವಿದ್ಯಾಪತಿ ಅಂತ ಒಬ್ಬ ಬ್ರಾಹ್ಮಣ ಅವ್ರು ಹುಡ್ಕೊಂಡು ಹಂಗೆ ಇದ್ಬಿಟ್ಟಿರ್ತಾರೆ. ಅವ್ರು ಹುಡ್ಕೊಂಡು ಅಲ್ಲಿ ಸಬರ ಅನ್ನೋ ಒಂದು ಜನಾಂಗ ಮತ್ತೆ ಅವರ ಊರು, ಅಲ್ಲಿ ಹೋಗಿ ಬುಡಕಟ್ಟು ಜನ ಅಲ್ಲಿ ಇದ್ಬಿಡ್ತಾರೆ. ಅಲ್ಲಿ ವಿಶ್ವವಾಸು ಅಂತ ಒಬ್ರು ಇರ್ತಾರೆ. ಅವರು ನೀಲಮಾಧವ್ಗೆ ಡೈಲಿ ಹೋಗಿ ಪೂಜೆ ಮಾಡಿ ಬರ್ತಾ ಇರ್ತಾರೆ. ಯಾರಿಗೂ ಗೊತ್ತಿರಲ್ಲ. ಯಾವುದೋ ಒಂದು ಅರಣ್ಯಕ್ಕೆ ಹೋಗ್ಬಿಟ್ಟು ಅವ್ರು ಸೀಕ್ರೆಟ್ ಹೋಗಿ ಪೂಜೆ ಮಾಡಿ ಬರ್ತಾ ಇರ್ತಾರೆ. ಆ ವಿಷಯ ಇವತ್ತು ವಿದ್ಯಾಪತಿ ಗೊತ್ತಾಗುತ್ತೆ. ಆ ವಿದ್ಯಾಪತಿ ಏನ್ ಮಾಡ್ತಾರೆ, ಬ್ರಾಹ್ಮಣ ಅಲ್ವಾ, ಏನೋ ಮಾಡಿ ವಿಶ್ವವಾಸು ಅವರ ಮಗಳನ್ನ ಮದುವೆ ಆಗ್ಬಿಡ್ತಾರೆ. ಮದುವೆ ಆಗ್ಬಿಟ್ಟು ಅವಳ ಮಗಳಿಂದ ಒಂದು ಮಾತು ಅಂತಾರೆ, ಏನಾದರೂ ಮಾಡಿ ನಿಮ್ಮ ತಂದೆ ಎಲ್ಲೂ ಹೋಗಿ ಪೂಜೆ ಮಾಡಿ ಬರ್ತಾ ಇದ್ದಾರೆ, ಆ ದಾರಿ ನನಗೆ ಹೇಳ್ಕೊಡು ಅಂತ ಹೇಳ್ತಾರೆ. ಸೊ ಮಗಳು ಅವರ ತಂದೆನ ಕೇಳ್ಕೊಂತಾರೆ, ಏನಾದರೂ ಮಾಡಿ ನಮ್ಮ ಹಳ್ಳಿಯರಿಗೆ ಈ ದಾರಿ ಹೇಳಬೇಕು ಅಂತ. ಅವ್ರು ಹೇಳ್ತಾರೆ, ಯಾರು ಹೇಳಕ್ಕಾಗಲ್ಲ, ಆದ್ರೆ ನಾನು ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಈ ವಿದ್ಯಾಪತಿ ಅಂತ ಮಾಡ್ತಾರೆ, ಬ್ರಾಹ್ಮಣ ಅಲ್ವಾ, ಈ ಸಾಸಿವೆ ಕಾಳುಗಳು